ನನ್ನ ಕ್ಷಮಿಸು. ನೀನ್ ಯಾಕೆ ಕ್ಷಮೆ ಕೇಳ್ತಾ ಇದೀಯ ಅಮೃತ? ನನ್ನ ರೂಪದಲ್ಲಿ ಇಟ್ಕೊಂಡು ನಾನು ಕೇಳಬೇಕಾಗಿರೋ ಮಾತನ್ನ, ನಾನು ಅನುಭವಿಸ್ಬೇಕಾಗಿದ್ದ ಶಿಕ್ಷೆಗಳನ್ನ ಆ ತ್ರಿವೇಣಿಯಿಂದ ನೀನು ಅನುಭವಿಸ್ತಾ ಇದೆಯಲ್ಲ, ಅದಕ್ಕೆ. ನಾಗಮಣಿ ನಾಗಲೋಕಕ್ಕೆ ತರುವ ಜವಾಬ್ದಾರಿ ಕೇವಲ ನಿನ್ನದು ಮಾತ್ರ ಅಲ್ಲ, ನನ್ನದು ಕೂಡ. ಈ ಪುಣ್ಯ ಕಾರ್ಯದಲ್ಲಿ ನಾನು ಸಹ ಭಾಗಿಯಾಗಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಅಮೃತ. ಆದ್ರೆ ಏನು? ನೀನಿಷ್ಟೆಲ್ಲ ಕಷ್ಟಪಟ್ಟರೂ ಸಹ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋ ನೋವು ನನ್ಗಾಗ್ತಾ ಇದೆ ಅಮೃತ. ನನಗೂ ಸಹ ಅದೇ ಕಾಡ್ತಾ ಇರೋದು ಶೇಷ. ನೀನ್ ಇವ್ರ ಮಧ್ಯೆ ಇಲ್ಲೇ ಹೋಗಿದ್ದಿದ್ರೆ ನಾನು ನನ್ನ ಕಾರ್ಕೋಟಕ ವಿಷಕ್ಕೆ ಇವ್ರನ್ನೆಲ್ಲ ಬಲಿ ತಗೋತಾ ಇದ್ದೆ. ತಪ್ಪು ಅಮೃತ. ಆವೇಶದಲ್ಲಿ ನೀನು ಯಾವತ್ತೂ ಈ ಕೆಲಸಕ್ಕೆ ಕೈ ಹಾಕ್ಬೇಡ. ನಿರಪರಾಧಿಗಳು ನಮ್ಮ ನಾಗಕುಲದಿಂದ ನೊಂದ್ರೆ, ಅಕಸ್ಮಾತ್ ಸತ್ರೆ, ಆ ಪರಮೇಶ್ವರ ಎಂದೂ ನಮ್ಮನ್ನ ಶಮಿಸೋದಿಲ್ಲ. ಇದು ಯಾವತ್ತೂ ನಿನ್ನ ನೆನಪಲ್ಲಿರ್ಲಿ. ಆದ್ರೆ ನಾನೇನ್ ಮಾಡ್ಲಿ ಶೇಷ? ಇಂಥ ಸಮಯದಲ್ಲಿ ನೀನು ತುಂಬಾ ಎಚ್ಚರಿಕೆಯಿಂದ ನಿನ್ನ ಕಾರ್ಯವನ್ನ ಮಾಡಬೇಕು. ಆ ವಿಷ್ಣು ಬರೆವರೆಗೂ ನಿನಗೆ ನಾಗಮಣಿ ಸಿಗಲ್ಲ. ನಾಗಮಣಿ ಸಿಗದೆ ಇದ್ರೆ ನೀನ್ ನಾಗಲೋಕಕ್ಕೆ ಬರುವಾಗಿಲ್ಲ. ನಮ್ಮ ಕುಲದೇವರಾದ ಆ ಪರಮೇಶ್ವರ ಯಾವತ್ತೂ ನಿನ್ನ ಕೈ ಬಿಟ್ಟಿಲ್ಲ. ಈ ಸಮಯದಲ್ಲೂ ನಿನ್ನ ಕೈ ಬಿಡೋದಿಲ್ಲ ಅನ್ನೋದು ನನ್ನ ದೃಢವಾದ ನಂಬಿಕೆ. ನೀನ್ ಮುಂದೆ ನುಗ್ಗು. ಆಗ ವಿಜಯದ ಮಾಲೆ ನಿನ್ ಕೊರಳಿಗೆ ತಾನೇ ತಾನಾಗಿ ಬೀಳುತ್ತೆ. ಮುಂದಿನ ನಾಗಷಷ್ಠಿಯೊಳಗೆ ನಾನು ನನ್ನ ಕಾರ್ಯನ ಮುಗಿಸಿ ನಾಗಲೋಕಕ್ಕೆ ನಾಗಮಣಿ ಸಮೇತ ಸೇರ್ಕೋಬೇಕು. ಇಲ್ಲ ಅಂದ್ರೆ ಗುರುಗಳು ಹೇಳೋ ಹಾಗೆ ತುಂಬಾ ಕಷ್ಟ ಆಗುತ್ತೆ. ನನ್ನನ್ನ ಯಾವುದೋ ಬಲಹೀನತೆ ಕಾಡ್ತಾ ಇದೆ. ಅದೇನು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ನಾನು ಯಾರ್ದು ಹಂಗಿನಲ್ಲಿರೋದ್ರಿಂದ ನನ್ನ ಗುರಿನ ನಾನು ಅಂದುಕೊಂಡ ಸಮಯದಲ್ಲಿ ಮುಟ್ಟೋದಕ್ಕಾಗ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಯಾವ ಹಂಗು, ಯಾವುದು ನನ್ನನ್ನ ಹೀಗೆ ಬಲಹೀನ ಮಾಡಿ ಬಂಧಿಸ್ತಾ ಇರೋದು? ಮಾಡಿದ ಮಾಟ ಕನ್ನಡಿಯಿಂದ, ತುಳಸಿ ಪರೀಕ್ಷೆಯಿಂದ, ಹಾವು ನಂಜಿ ಸೊಪ್ಪಿನಿಂದ, ಸರ್ಪ ಬಂಧನದಿಂದ ತಪ್ಪಿಸ್ಕೊಂಡ್ಳು. ಎಷ್ಟು ದಿನ ಅಂತ ಹೀಗೆ ತಪ್ಪಿಸ್ಕೊಳ್ತಾಳೆ ಇವಳು. ಎಲ್ಲದಕ್ಕೂ ಒಂದು ಅಂತ್ಯ ಇರೋ ಹಾಗೆ ಇವಳಾಟಕ್ಕೂ ಅಂತ್ಯ ಇದ್ದೇ ಇರುತ್ತೆ. ಹೌದು, ನನ್ನ ಬಲಹೀನತೆ ಅರ್ಜುನ್. ನನ್ನನ್ನ ಕಟ್ಟಿ ಹಾಕ್ತಾ ಇರೋದು ಅರ್ಜುನ್ ಪ್ರೀತಿ. ಅದರಿಂದ ಹೊರಗಡೆ ಬರಲೇಬೇಕು. ಹೇಗೆ? ಹೌದು, ನಾನು ನನ್ನ ಗುರಿನ ಸುಲಭವಾಗಿ ಮುಟ್ಟಬೇಕು ಅಂದ್ರೆ ನನ್ನ ದಾರಿಗೆ ಅಡ್ಡವಾಗಿರೋದನ್ನ ನಾನೇ ನಿವಾರಣೆ ಮಾಡ್ಕೋಬೇಕು. ಅರ್ಜುನ್ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏದನ್ನ ಬಿಟ್ರೆ ನನಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ನಿಮ್ಮಿಂದ ನನಗೆ ಪ್ರತ್ಯಕ್ಷವಾಗಿ ತೊಂದರೆ ಆಗದೆ ಹೋದ್ರೂ ಪರೋಕ್ಷವಾಗಿ ನೀವು ಕಾರಣ ಆಗಿದ್ದೀರಾ. ನಾನು ನಿಮ್ಮನ್ನ ಪ್ರೀತಿಸಿ ಮದುವೆ ಆಗಿದ್ದು ಈ ಮನೆಗೆ ಒಬ್ಬ ಸಾಮಾನ್ಯ ಹೆಣ್ಣಿನ ತರ ಸೊಸೆಯಾಗಿ ಬಂದಿದ್ದು ಎಲ್ಲ ನಾಗಮಣಿಯನ್ನ ಪಡ್ಕೊಂಡು ಮತ್ತೆ ನಾಗಲೋಕ ಸೇರೋದಿಕ್ಕೆ. ಆದ್ರೆ ಅದಾಗ್ತಾ ಇಲ್ಲ. ಅಂದಮೇಲೆ ನೀವು ನಿಮ್ಮ ಪ್ರೀತಿ ಇದ್ದು ಏನ್ ಪ್ರಯೋಜನ?
ಇವತ್ತು ನಿಮ್ಮ ಕೊನೆ ದಿನ ಅರ್ಜುನ್. ಒಂದನ್ನ ಪಡ್ಕೋಬೇಕು ಅಂದ್ರೆ ಮತ್ತೊಂದನ್ನ ಕಳ್ಕೋಬೇಕು ಅಂತಾರೆ. ನಾಗಮಣಿನ ನಮ್ಮ ಅಪ್ಪ ಅಮ್ಮನ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಯಾರು ನೀನು? ನಾಗಿಣಿ 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 ನಾಗಿಣಿ. ನಾನು ಅಮೃತವ್ರಲ್ಲಿ. ನಿನ್ನ ಅಮೃತ ನಾನೇ. ನಿನ್ನ ತಂದೆನ ಬಲಿ ತಗೋಬೇಕು ಅಂತ ನಿಂತಿರೋ ನಾಗಿಣಿನು ನಾನೇ ನಾನೇ. ನಿನ್ನ ಪ್ರೀತಿ ನನ್ನ ದಾರಿಗೆ ಅಡ್ಡ ಬರ್ತಾ ಇದೆ. ಅದಕ್ಕೆ ಮೊದಲು ನಾನು ನಿನ್ನನ್ನು ಮುಗಿಸ್ತೇನೆ, ಆಮೇಲೆ ನಿನ್ನ ತಂದೆನ. ಅಷ್ಟಾದ್ರೆ ನಾಗಮಣಿ ಸುಲಭವಾಗಿ ನನ್ನ ವಶಕ್ಕೆ ಬರುತ್ತೆ. ಇಷ್ಟಕ್ಕೂ ನಾನು ಯಾವ ತಪ್ಪು ಮಾಡಿದ್ದೀನಿ? ನನ್ನನ್ನು ಪ್ರೀತಿಸಿದ್ದು, ನನ್ನ ದಾರಿಗೆ ಅಡ್ಡ ಬಂದಿದ್ದು, ನನ್ನ ಗುರಿಯಿಂದ ನನ್ನನ್ನು ವಿಮುಖಳಾಗಿ ಮಾಡಿದ್ದು. ನಾನು ನನಗೆ ಹೃದಯ ತುಂಬಾ ಪ್ರೀತಿ ಕೊಟ್ಟಿದ್ಕೆ ನನಗೆ ವಿಷ ಕೊಟ್ಬಿಟ್ಯಾ? ತಾಯಿ, ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ದೀರಾ. ಏನಾಯ್ತು ಅಂತ ಹೇಳಿ. ಅದು ಬಾಬಾ, ಆ ನಾಗಿನಿ ನಮ್ಮ ಅರ್ಜುನ್ನ ಕಚ್ಚಿ ಸಾಯಿಸ್ಬಿಟ್ಲು ಬಾಬಾ, ಕಚ್ಚಿ ಸಾಯಿಸ್ಬಿಟ್ಲು. ಅಜಯ್, ಕನಸ್ಕಂಡ್ಯಾ? ಹೌದು, ಅದು ಅಂತಿಂತ ಕನ್ಸಲ್ಲ, ತುಂಬಾ ಭಯಂಕರವಾದ ಕನಸು. ಭಯಂಕರ ಕನಸ? ಹೌದು ಬಾಬಾ, ಆ ಕನ್ಸಲ್ಲಿ ಆ ನಾಗಿನಿ ನನ್ನ ಕಾರ್ ಕೊಟ್ಟಗ ವಿಷದಿಂದ ಅರ್ಜುನ್ನ ಸಾಯಿಸ್ಬಿಟ್ಲು. ಇಂಥ ಭಯಂಕರವಾದ ಕನ್ಸನ್ನ ನನ್ನ ಜೀವಂತ ನಾನು ಯಾವತ್ತೂ ನೋಡಿರ್ಲಿಲ್ಲ ಬಾಬಾ, ನೋಡಿರ್ಲಿಲ್ಲ. ನೋಡಿ ತಾಯಿ, ನೀವು ಮಲಗುವಾಗ ಆತಂಕದಲ್ಲಿ ಮಲಗಿರ್ತೀರಿ, ಅದಕ್ಕೆ ನಿಮ್ಗೆ ಈ ರೀತಿ ಕನಸು ಬಿದ್ದಿದೆ ಅಷ್ಟೇ. ಆತಂಕ ಆಗ್ತಾನೆ ಇರುತ್ತ ಬಾಬಾ. ವಿಷ್ಣು ಎಲ್ಲೋದ ಏನಾದ ಅಂತಾನೆ ಗೊತ್ತಿಲ್ವಲ್ಲ. ವಿಷ್ಣು ಎಲ್ಲಿದನೋ ಗೊತ್ತಿಲ್ಲ, ಆದ್ರೆ ಅವನ ಅಪಾಯದಲ್ಲಿಲ್ಲ, ಅವನಿಗೇನೂ ಆಗಿಲ್ಲ. ನಿಮ್ ಬಾಯಕಿಂದ ಅಷ್ಟಾದ್ರೆ ಸಾಕು ಬಾಬಾ. ಈ ಪ್ರಪಂಚದಲ್ಲಿ ನಂದಷ್ಟು ಸಂತೋಷ ಪಡೋಡು ಬೇರೆ ಯಾರು ಇರೋದಿಲ್ಲ. ನನ್ನ ಮಾತನ್ನು ನಂಬಿ ತಾಯಿ, ಮುಂದಿನ ಹುಣ್ಣಿಮೆಯಲ್ಲಿ ವಿಷ್ಣು ನಮ್ಮ ಜೊತೆ ಇರ್ತಾನೆ, ಇದು ಸತ್ಯ. ಹೌದಾ ಬಾಬಾ? ಈ ವಿಷಯನ ಹೇಮಂಗ್ ಹೇಳಿದ್ರೆ ಅದೆಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ನಾನು ಹೋಗಿ ಹೇಮಂಗೆ ವಿಷಯ ಹೇಳ್ತೀನಿ. ಆದ್ರೆ ಏನ್ ಬಾಬಾ? ನಾಗಮಣಿ ವಿಷ್ಣು ಹತ್ರ ಇಲ್ಲ, ಅವನು ಸಹ ನಾಗಮಣಿನ ತಗೊಂಡು ಹೋಗಿಲ್ಲ. ಹಾಗಾದ್ರೆ ನಾಗಮಣಿನ ಯಾರು ಎತ್ಕೊಂಡು ಹೋಗಿದ್ದಾರೆ? ಅದು ಬಾಬಾ, ಹೇಗಿದ್ರು ನಿಮ್ಗೆ ನಾಗಮಣಿ ಯಾರು ತಗೊಂಡು ಹೋಗಿದ್ದು ಅಂತ ಗೊತ್ತಿಲ್ಲ ಅಲ್ವಾ? ಸುಮ್ಮನೆ ಆ ವಿಚಾರ ಯಾಕೀಗ? ಅಜ್ಜಿ ಸ್ವಲ್ಪ ರೆಸ್ಟ್ ಮಾಡಲಿ. ನೀ ಸುಮ್ಮನಿರೋ ತಾಯಿ. ನೀವು ವಿಶ್ರಾಂತಿ ತಗೊಳ್ಳಿ ಅಂತ ಅರ್ಜುನ್ ಹೇಳ್ತಾರೆ. ವಿಶ್ರಾಂತಿ ತಗೊಳ್ಳಿ. ಜೈ ಮಹಾಕಾಲ. ಅಜ್ಜಿ, ನಾನೊಂದು ಮಾತು ಹೇಳ್ತೀನಿ.
ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಗುರುಗಳೇ, ಹೇಳು ಮಗಳೇ. ಗುರುಗಳೇ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಾಳ್ಮೆಯಿಂದಿರು, ಸಹನೆ ಒಂದೇ ನಿನ್ನ ಅಸ್ತ್ರ. ನಾನು ನೀವು ಅನ್ಕೊಂಡ ಹಾಗೆ ಇಲ್ಲಿ ಏನು ನಡೀತಾ ಇಲ್ಲ. ನಮ್ ಕೈಗೆ ನಾಗಮಣಿ ಸಿಗ್ತಾ ಇಲ್ಲ. ಹಾಗೆ ವಿಷ್ಣು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಹೀಗೆ ಆದ್ರೆ ನಾವು ಅನ್ಕೊಂಡಿದ್ದ ಸಮಯದಲ್ಲಿ ನಾಗಮಣಿನ ನಾವು ಹೇಗೆ ನಮ್ಮ ವಶಕ್ಕೆ ಪಡೆಯೋದು? ನಾವು ನಾಗಲೋಕಕ್ಕೆ ಹೇಗೆ ಸೇರೋದು? ಅಮೃತ, ನಿನಗಿಂತ ಆತುರ ಕಾತರ ನನಗಿದೆ. ಯುವರಾಣಿಯಾಗಿ ನಾಗಮಣಿ ತರೋ ಜವಾಬ್ದಾರಿ ನಿನಗೆ ಕಡಿಮೆ. ಅದೇ ನಿನ್ನ ಗುರುವಿನ ಸ್ಥಾನದಲ್ಲಿರುವ ನನಗೆ ಜವಾಬ್ದಾರಿ ಜಾಸ್ತಿ. ನಿಮ್ಮ ಮಾರ್ಗದರ್ಶನ ಇದ್ರೂ ಸಹ ನಮಗೆ ನಾಗಮಣಿ ಸಿಗ್ತಾ ಇಲ್ವಲ್ಲ ಗುರುಗಳೇ? ಹೀಗೆ ನಾಗಮಣಿಯ ಸಮೇತ ವಿಷ್ಣು ಕಾಣೆ ಆಗೋದಕ್ಕೆ ಆ ಭೈರವನ ಕುತಂತ್ರ ಏನಾದರೂ ಇರ್ಬೋದಾ? ಖಂಡಿತ ಇಲ್ಲ ಮಗಳೇ. ವಿಷ್ಣು ಸಿಗಬೇಕು, ಆ ನಾಗಮಣಿ ಮತ್ತೆ ನಮ್ಮ ವಶಕ್ಕೆ ಸಿಗಬೇಕು ಅಂತ ನಾವು ಎಷ್ಟು ಆತುರದಿಂದ ಕಾಯ್ತಾ ಇದ್ದೀವೋ ಅದಕ್ಕಿಂತ ಹೆಚ್ಚು ಆ ಭೈರವ ಕಾಯ್ತಾ ಇದ್ದಾನೆ. ನೋಡು, ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀನು ಮನೆಯವರ ಮೇಲೆ ಹಾಗೆ ಸಾಧಿಸಬೇಡ. ಮನೆಯವರ ಮೇಲೆ ಹಾಗೆ ಸಾಧಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ನನಗೂ ಗೊತ್ತು ಗುರುಗಳೇ. ಗುರುಗಳೇ, ಹೇಳು ಮಗಳೇ. ನಾಗಮಣಿ ಯಾವ ದಿಕ್ಕಲ್ಲಿದೆ ಅನ್ನೋದು ಗೊತ್ತಾದ್ರೆ ವಿಷ್ಣು ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದಕ್ಕೆ ನನಗೆ ಸುಲಭ ಆಗುತ್ತೆ. ಆ ಕಂಡುಹಿಡಿಯೋದಕ್ಕೆ ಏನಾದ್ರೂ ದಾರಿ ಇದ್ರೆ ನೋಡಿ ಗುರುಗಳೇ. ಇದೆ ಮಗಳೇ. ಏನದು? ಮಣಿದರ್ಪಣ. ಅದರಿಂದ ನಾಗಮಣಿ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಮತ್ತೆ ಆಗ್ತಾಳ ಪ್ರಯೋಗ ಮಾಡಿ. ಮಣಿದರ್ಪಣ, ನಾಗಮಣಿ ಎಲ್ಲಿದೆ ಅಂತ ತೋರಿಸು. ಏನಂತೆ? ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ ಅಂತಂದೆ. ನಿನ್ ಮಾತಿಗೆ ನಾನು ಯಾವತ್ತವ್ರು ಬೇಜಾರು ಮಾಡ್ಕೊಂಡಿದ್ದೀನ? ಅದೇನು ಅಂತ ಹೇಳು. ಏನಿಲ್ಲ ಅಜ್ಜಿ, ಈ ಬಾಬಂಗೆ ಅಪ್ಪ ಕಾಣ್ತಾ ಇಲ್ಲ ಅನ್ನೋ ಚಿಂತೆಗಿಂತ ನಾಗಮಣಿ ಇಲ್ಲ ಅನ್ನೋ ಚಿಂತೆನೆ ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇದೆ. ಅದು ಹಾಗಲ್ಲ ಕೊಡು. ಹಾಗೂ ಇಲ್ಲ ಹೀಗೂ ಇಲ್ಲ ಅಜ್ಜಿ. ನಮ್ಮ ಮನೆಯವ್ರ ಬಗ್ಗೆ, ಮನೆ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಎಲ್ರಿಗೂ ಅವ್ರ ಸ್ವಾರ್ಥನೇ ದೊಡ್ಡದು. ಇದನ್ನ ನಾನು ಅಪ್ಪ ಅರ್ಥ ಮಾಡ್ಕೊಳ್ದೆ. ಅದೇನೋ ಹೇಳ್ತಾರಲ್ಲ, ಬೆಳ್ಳಿಗಿರೋದಲ್ಲ ಹಾಲು ಅಂತ, ಆ ರೀತಿ ನಂಬ್ಕೊಂಡು ಕೂತಿದ್ದೀವಿ. ತಪ್ಪು ಅರ್ಜುನ್, ನೀನು ತಪ್ಪು ಮಾತಾಡ್ತಿದ್ಯಾ. ಬಾಬುನ ನೀನು ಚಿಕ್ಕ ವಯಸ್ಸಿಂದ ನೋಡಿದ್ಯಾ, ಆದ್ರೆ ನಾನು ಅದಕ್ಕಿಂತ ಮುಂಚೆಯಿಂದ ನೋಡ್ತಾ ಇದ್ದೀನಿ. ಬಾಬಾ ಈ ಮನೆಯ ವಿಷಯದಲ್ಲಾಗ್ಲಿ, ಈ ಪಪ್ಪನ ವಿಷಯದಲ್ಲಾಗ್ಲಿ ಯಾವತ್ತೂ ಸ್ವಾರ್ಥಿ ಅಲ್ಲ. ಯಾವತ್ತೂ ಅವರು ಆ ರೀತಿ ನಡ್ಕೊಂಡಿಲ್ಲ. ಮುಂದೇನು ಆ ರೀತಿ ನಡ್ಕೊಳ್ಳೋದಿಲ್ಲ ಕೊಡು. ನೋಡು, ನಿನಗೆ ಗೊತ್ತಿದೆ, ಬಾಬಾ ನನ್ನ, ನಿನ್ನ, ನಿಮ್ಮಪ್ಪನ್ನ, ಈ ಮನೆಯವ್ರನ್ನ ಆ ನಾಗಿನಿಂದ ಕಾಪಾಡಿದ್ದಾರೆ, ನಮ್ಮ ಪ್ರಾಣ ಉಳಿಸಿದ್ದಾರೆ. ಇದು ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಇಲ್ಲ ಅಜ್ಜಿ, ನೀವ್ ಏನೇ ಹೇಳಿದ್ರು ನನಗೆ ನಂಬಿಕೆ ಬರ್ತಾ ಇಲ್ಲ. ಎಲ್ಲೋ ಹಿಂದೆ ನಮಗ್ ಗೊತ್ತಿಲ್ಲದಿರೋ ಹಾಗೆ ಬಾಬಾ ತಮ್ಮ ಸ್ವಾರ್ಥನ ಸಾಧನೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿರ್ಬಾರ್ದು? ಈಗಿನ ಕಾಲದಲ್ಲಿ ಯಾರು ಯಾವ ಲಾಭನೂ ಇಲ್ಲ ಕೆಲಸ ಮಾಡೋದಿಲ್ಲ ಅಜ್ಜಿ. ನೋಡು, ಅದು ಬೇರೆ ವಿಷಯದಲ್ಲಿ ಇರ್ಬೋದು, ಆದ್ರೆ ಬಾಬನ ವಿಷಯದಲ್ಲ. ಅಯ್ಯೋ, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಅಜ್ಜಿ? ಅಪ್ಪ ಬರ್ದೆ ಅಮ್ಮ ಎಷ್ಟು ಆತಂಕದಲ್ಲಿದ್ದಾರೆ ಅಂತ ನನಗ್ ಗೊತ್ತು. ಅವ್ರ ಸಂಕಟನ ನೋಡೋದಕ್ಕಾಗ್ತಾ ಇಲ್ಲ ಅಜ್ಜಿ. ನೋಡು, ನಿಮ್ಮಮ್ಮನ ಬಗ್ಗೆ ನೀನು ಯೋಚನೆ ಮಾಡಬೇಡ. ಈಗ ತಾನೇ ಬಾಬಾ ಹೇಳಿದ್ರಲ್ಲ, ಬರೋ ಹುಣ್ಣಿಮೆ ಒಳಗಡೆ ವಿಷ್ಣು ಮನೆಗೆ ಬರ್ತಾನೆ ಅಂತ. ಈ ವಿಷಯನ ಹೇಮಂಗ್ ನಾನು ಹೇಳಿ ಅವಳ ಸಮಾಧಾನ ಮಾಡ್ತೀನಿ. ಕಂದ, ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ನೆಮ್ಮದಿಯಾಗಿರೋ. ಇಲ್ಲ ಅಜ್ಜಿ,
ಮನೆಯಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡ್ತಾ ಇದ್ರೆ ಹಿಂಸೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ನಾಗಿಣಿ ನಾಗಮಣಿ. ಅರ್ಜುನ್ಗೆ ನಾಗಲಕ್ಷಣಗಳು ಕಾಣೋದಕ್ಕೆ ಶುರುವಾಗ್ಬಿಡ್ತು. ನಾನೇನ್ ಮಾಡೋದು? ನಾನೇನ್ ಆಗ್ಬಾರ್ದು ಅಂತ ಅಂದ್ಕೊಂಡಿದ್ನು ಅದೇ ಆಗ್ತಾ ಇದೆ. ನಾಗಲಕ್ಷಣಗಳು ಕಾಣೋ ಸಮಯಕ್ಕೆ ಸರಿಯಾಗಿ ಹೇಮ ಬೇರೆ ಬರ್ತಾ ಇದ್ದಾಳೆ. ಇದು ಅವಳು ಕಣ್ಣು ಕಾಣಬಾರ್ದು. ಕಣ್ಣು ಬಿದ್ರೆ ಏನಾದ್ರೂ ಅನಾಹುತ ಆಗುತ್ತೆ. ಹೇಗೆ ತಪ್ಪಿಸೋದು? ಏನ್ ಮಾಡಲಿ? ಇಲ್ಲ, ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೋ. ಅತ್ತೆಮ್ಮ, ಯಾಕೆ ಏನಾಯ್ತು? ಏನೂ ಇಲ್ಲ ಹೇಮ, ಅದು ಅವರಪ್ಪ ನೆನ್ಸ್ಕೊಂಡು ಅಳ್ತಾ ಇದ್ದ. ಸಮಾಧಾನ ಮಾಡ್ತಿದ್ದೆ ಅಷ್ಟೇ, ಸಮಾಧಾನ ಮಾಡ್ತಿದ್ದೆ. ನನಗೂ ಅವ್ರದೇ ಚಿಂತೆ ಆಗೋಗಿದೆ ಅತ್ತೆಮ್ಮ. ಚಿಂತೆ ಮಾಡಬೇಡ ಹೇಮ. ಈಗ ತಾನೇ ಬಾಬಾ ಹೇಳಿದ್ರು, ಪೌರ್ಣಮಿ ಒಳಗಡೆ ವಿಷ್ಣು ಮನೆಗೆ ಬಂದೇ ಬರ್ತಾನಂತೆ. ನೀನು ಧೈರ್ಯವಾಗಿರು. ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು. ನಾಗಮಣಿ ಈ ಮನೇಲೆ ಎಲ್ಲೋ ಇದೆ ಅಂತ ಮಣಿದರ್ಪಣ ಹೇಳ್ತಾ ಇದೆ. ಈ ಮನೇಲೆ ನಾಗಮಣಿ ಇದ್ರೆ ನಮ್ ದೃಷ್ಟಿಗೆ ಯಾಕೆ ಬೀಳ್ತಾ ಇಲ್ಲ? ಅದು ಕಾಣದ ಹಾಗೆ ಮಾಡಿದ್ದಾರೆ. ಯಾರು ಯಾರು ಏನು ಅಂತ ನನಗೂ ನಿಖರವಾಗಿ ಗೊತ್ತಾಗ್ತಿಲ್ಲ ಮಗಳೇ. ಮತ್ತೆ ಆ ವಿಷ್ಣು ಎಲ್ಲೋದ? ಆ ಭೈರವನ ಮೇಲೆ ಮತ್ತೆ ಅನುಮಾನ ಪಡಬೇಡ ಮಗಳೇ. ಆ ಭೈರವನ ಕೈ ಮೀರಿ ನಾಗಮಣಿ ಈಗಾಗಲೇ ಹೋಗಿ ಆಗಿದೆ. ಅದಕ್ಕಿಂತ ಮುಖ್ಯವಾದ ವಿಷಯವನ್ನ ನಾನು ಒಲ್ಲದ ಮನಸ್ಸಿನಲ್ಲಿ ನಿನಗೆ ಹೇಳ್ತಾ ಇದ್ದೀನಿ. ಏನ್ ಗುರುಗಳೇ? ಇನ್ನು 2 ಮಂಡಲದೊಳಗೆ ನೀನು ನಾಗಮಣಿಯ ಸಮೇತ ನಾಗಲೋಕಕ್ಕೆ ಪ್ರವೇಶ ಪಡೆಯದೇ ಇದ್ರೆ ನೀನು ಖಾಯಮ್ಮಾಗಿ ಭೂಲೋಕದಲ್ಲೇ ಇರಬೇಕಾಗತ್ತೆ. ಇದು ನಿನಗೆ ನಂಬಲ ಸಾಧ್ಯ ಆದರೂ ಇದು ಕಹಿ ಕಠೋರ ಸತ್ಯ. ಏನ್ ಹೀಗಾಗೋಯ್ತು? ಯಾವತ್ತೂ ಇಲ್ದಿದ್ದು ಇವತ್ತು ಅರ್ಜುನಲ್ಲಿ ನಾಗ ಲಕ್ಷಣಗಳು ಯಾಕೆ ಕಾಣಿಸ್ಕೊಂಡ್ವು? ಅಂದ್ರೆ ಇಷ್ಟು ದಿನ ನಾನು ಮನುಷ್ಯ ಲೋಕದಲ್ಲಿದ್ದು ನಾನು ನಾಗಲೋಕದವಳು ನನ್ನ ಮರ್ತಿದ್ನ. ಅರ್ಜುನ್ ಸಹ ನಾಗಾಂಶ ಇರೋನು ಅಂತ ಮರೆತು ಸಾಮಾನ್ಯ ಜನರಲ್ಲಿ ಬೆರೆಯೋ ಹಾಗೆ ಮಾಡ್ಬಿಟ್ನ ನಾನು. ಇಲ್ಲ, ಇದಕ್ಕೆ ಕಾರಣ ಏನು, ಪರಿಹಾರ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಗುರುಗಳ ಹತ್ರ ಮೊರೆ ಹೋಗಲೇಬೇಕು. ಗುರುಗಳೇ, ಗುರುಗಳೇ, ನಾನು ಗುರುಗಳೇ ದಮಯಂತಿ. ದರ್ಶನ ಕೊಡಿ ಗುರುಗಳೇ, ದರ್ಶನ ಕೊಡಿ ಗುರುಗಳೇ.